ಕರ್ತನ ಪರಿಶುದ್ಧ ನಾಮಕ್ಕೆ ಸೋತುಂಟಾಗಲಿ. ಪ್ರೀತಿಯ ದೇವ್ರ ಮಕ್ಕಳೇ, ಮತ್ತೆ ಈ ಡೈಲಿ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವುದಕ್ಕೆ ನಾನು ಕರ್ತನಲ್ಲಿ ಸಂತೋಷನಾಗಿದ್ದೇನೆ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮ ಎಲ್ಲರನ್ನ ಹೃದಯ ಅಂತರಾತ್ಮದಿಂದ ಶುಭ ಕೋರುತ್ತೇನೆ. ಕರ್ತನ ತಾನೇ ನಿಮ್ಮ ಎಲ್ಲದರಲ್ಲಿ ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಸರಿಪಿದ ಮಕ್ಕಳೇ, ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋದು ಮುಂಚೆ ಸತ್ಯವೇದದಿಂದ ದೇವರ ವಾಕ್ಯವನ್ನು ಓದಿ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲು ಆಸೆಪಡ್ತೀನಿ. ಕೀರ್ತನೆಗಳು 34ನೇ ಅಧ್ಯಾಯ 6ನೇ ವಾಕ್ಯ. ಸ್ಲ್ಯಾಮ್ಸ್ 34:6. ಕೀರ್ತನೆಗಳು 34:6ನೇ ವಾಕ್ಯ ಓದಿ ನೋಡುವಾಗ, ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಆಮೇಲೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಅನೇಕ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ, ಅನೇಕ ಜೀವನದಲ್ಲಿ ವೇದನೆಯನ್ನು ಅನುಭವಿಸ್ತೀರಾ, ನಿಮ್ಮ ಶರೀರದಲ್ಲಿ ಅನೇಕ ಬಲವೀನಗಳು, ಅನೇಕ ವ್ಯಾಧಿ ರೋಗಗಳನ್ನು ಅನುಭವಿಸ್ತಿದ್ದೀರಾ, ನಿಮ್ಮ ಜೀವನದಲ್ಲಿ ಕಣ್ಣೀರಲ್ಲಿ ವೇದನೆಯನ್ನು ಅನುಭವಿಸ್ತಿದ್ದೀರಾ. ಇಲ್ಲಿ ನೋಡಿ, ಒಂದು ಭಕ್ತನ ಸಾಕ್ಷಿ ಹೇಳ್ತಾನೆ, ಯೆಹೋವನು ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆಯಿಡಲು. ಅಂದರೆ ಒಂದು ಮನುಷ್ಯ, ದೇವ ಮನುಷ್ಯನು ಕಷ್ಟದಲ್ಲಿರುವಾಗ, ವೇದನೆಯಲ್ಲಿರುವಾಗ, ಬಲವೀನದಲ್ಲಿರುವಾಗ, ಅನೇಕ ಶೋಧನೆಯಲ್ಲಿರುವಾಗ, ಇಕ್ಕಟ್ಟಿನಲ್ಲಿ ಆಪತ್ತಿನಲ್ಲಿರುವಾಗ ದೇವರು ನೋಡಿ ಪ್ರಾರ್ಥಿಸ್ತಾನೆ. ಅವನು ಪ್ರಾರ್ಥಿಸುವುದನ್ನು ಕೇಳಿ ಯೆಹೋವನು ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಆಮೇಲೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೀವು ಕಷ್ಟದಲ್ಲಿರ್ಬೋದು, ವೇದನೆಯಲ್ಲಿರ್ಬೋದು, ಕಣ್ಣೀರಲ್ಲಿರ್ಬೋದು, ಅನೇಕ ಬೆಲವಿನ ವ್ಯಾಧಿ ರೋಗದಲ್ಲಿರ್ಬೋದು, ಅನೇಕ ಸೈತನ ಓಡಾಡ್ತಿರ್ಬೋದು. ಅದೆಲ್ಲ ನೋಡಿ ಸೋತೋಗಿದ್ದೀರಾ, ಬಿದ್ದೋಗಿದ್ದೀರಾ, ಪ್ರಾರ್ಥನೆ ಮಾಡೋಕ್ಕೆ ಆಗ್ತಿಲ್ವಾ, ಸಭೆಗೆ ಹೋಗೋಕ್ಕೆ ಆಗ್ತಿಲ್ವಾ, ಆರಾಧನೆ ಮಾಡೋಕ್ಕೆ ಆಗ್ತಿಲ್ವಾ, ಬೈಬಲ್ ಓದೋಕ್ಕೆ ಆಗ್ತಾ ಇಲ್ವಾ, ಸೇವೆ ಮಾಡೋಕ್ಕೆ ಆಗ್ತಾ ಇಲ್ವಾ? ಅಯ್ಯೋ, ನನ್ನ ಜೀವನದಲ್ಲಿ ಇಷ್ಟು ಕಷ್ಟ ಇದೆ, ಇಷ್ಟು ವೇದನೆ ಇದೆ, ಇಷ್ಟು ದುಃಖ ಇದೆ, ಇಷ್ಟು ಸೈತನ ಹೋರಾಡ್ತಿದ್ದಾನೆ, ನನ್ನ ಶರೀರದಲ್ಲಿ ಇಷ್ಟು ವ್ಯಾಧಿ ಬೆಲವಿನ ಇದೆ ಅಂತ ಸೋತೋಗಿದ್ದೀರಾ? ಇವತ್ತು ದೇವರು ನೋಡಿ ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ನಿಮ್ಮನ್ನು ಎಲ್ಲ ಬಾಧೆಗಳಿಂದ, ಎಲ್ಲ ವೇದನೆಗಳಿಂದ, ಎಲ್ಲ ಕಷ್ಟಗಳಿಂದ, ಎಲ್ಲ ಸೈತನ ಹೋರಾಟದಿಂದ, ಎಲ್ಲ ವ್ಯಾಧಿ ಬೆಲವಿನ ರೋಗಗಳಿಂದ ನಿಮ್ಮನ್ನು ಬಿಡಿಸುತ್ತಾರೆ. ಮಕ್ಕಳೇ, ದೇವರ ವಾಕ್ಯ ಸತ್ಯ. ಇವಾಗ ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ ಬ್ರದರ್, ಅಷ್ಟು ಹೋರಾಟ, ಅಷ್ಟು ತೊಂದರೆ, ಅಷ್ಟು ನೋವು ಬೆಲದ ಅಂದ್ಕೊಂಡಿದ್ದೀರಾ? ಇವಾಗ ಪ್ರಾರ್ಥನೆ ಮಾಡಿ, ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಆ ಎಲ್ಲ ಬಾಧೆ ಹೋರಾಟದಿಂದ, ನೋವುಗಳಿಂದ ನಿಮ್ಮನ್ನು ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಾರ್ಥಿಸೋಣ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಅವತ್ತು ಆ ಭಕ್ತನು ಕಷ್ಟದಲ್ಲಿ ನಿಮ್ಮ ನೋಡಿ ಮೊರೆಯಿಡಲು, ಕರ್ತನೇ ನೀನು ಎಲ್ಲ ಬಾಧೆಗಳಿಂದ ಅವನು ಬಿಡಿಸಿದೆಯಲ್ಲಪ್ಪ, ಅದೇ ಬಿಡುಗಡೆ ಮಾಡುವ ಶಕ್ತಿ ಅಪ್ಪ, ಅದ್ಭುತ ಮಾಡುವ ಶಕ್ತಿ, ಗುಣಪಡಿಸುವ ಶಕ್ತಿ ಈಗ ನಿಮ್ಮ ಮಕ್ಕಳ ಮೇಲೆ ಇಳಿತಿರುಗ ಪ್ರಾರ್ಥಿಸಿನಪ್ಪ. ಯಾರೆಲ್ಲ ವೇದನೆಯಲ್ಲಿ, ಕಣ್ಣೀರಲ್ಲಿ, ವ್ಯಾಧಿಯಲ್ಲಿ, ಕಷ್ಟದಲ್ಲಿ, ಕೆಡಕದ ಸೈತನ ಓಟದಲ್ಲಿ ನಿಮ್ಮ ನೋಡಿ ಪ್ರಾರ್ಥಿಸ್ತಾರೋ ಅಪ್ಪ, ಪ್ರಾರ್ಥನೆ ಕೇಳಿ ಎಲ್ಲದರಲ್ಲಿ ಬಿಡುಗಡೆ ಕೊಡಿ ಸ್ವಾಮಿ. ಆ ರೀತಿ ನೀವು ಮಾಡಿಬಿಟ್ಟಿದ್ದಕ್ಕೆ ಆ ಸ್ತೋತ್ರ. ನಿಮ್ಮ ನಾಮ ಮಾತ್ರ ಮೈಪಡಲಿ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.